ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ITIನ ಹಾಸ್ಟೆಲ್ ಅಪ್ಲಿಕೇಶನ್ನ ಹೇಗೆ ಹಾಕೋದಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ನೀವೇನಾದರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವಾಟ್ಸಪ್ ಚಾನಲ್ ಲಿಂಕ್ನ ನಾನು ನಮ್ಮ ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಚಾನಲ್ ಲಿಂಕ್ನ ಜಾಯ್ನ್ ಆಗೋ ಮುಖಾಂತರ ನೀವು ಎಲ್ಲ ಥರದ ಜಾಬ್ಸ್ಗಳ ಮಾಹಿತಿ ಮತ್ತು ಅಡ್ಮಿಟ್ ಕಾರ್ಡ್ಗಳ ಮಾಹಿತಿ, ಎಲ್ಲ ಥರದ ಆನ್ಲೈನ್ ಅಪ್ಲಿಕೇಶನ್ಗಳ ಮಾಹಿತಿ ಸಿಗ್ತಾ ಹೋಗುತ್ತೆ. ಈಗ ITI ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಹೇಳ್ತಾ ಹೋಗ್ತೀನಿ. ನಿಮ್ಮ ಹತ್ರ ನಿಮ್ಮ ಹತ್ರ SSBI ID ಇಲ್ಲ ಅಂತಂದ್ರೆ ಇಲ್ಲಿ ಜಸ್ಟ್ ಪೋಸ್ಟ್ ಮೆಟ್ರಿಕ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಕ್ಲಿಕ್ ಟು ಪ್ರೊಸೀಡ್ ಅಂತ ಕೊಟ್ರೆ ನಿಮ್ಮ SSBI ID ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ನಿಮ್ಗೆ SSBI ID ಗೊತ್ತಿದ್ರೆ ಇಲ್ಲಿ ಜಸ್ಟ್ ಪೋಸ್ಟ್ ಮೆಟ್ರಿಕ್ ಅಂತ ಬಂದು ನಿಮ್ಮ ITI ಹಾಸ್ಟೆಲ್ ಅಪ್ಲಿಕೇಶನ್ ಬಂದ್ಬಿಟ್ಟು ಪೋಸ್ಟ್ ಮೆಟ್ರಿಕ್ ಅಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ಏನಿಲ್ಲ, ಡ್ಯೂ ಯು ಹ್ಯಾವ್ ಎ SSBI ID ಅಂತ ಕೇಳ್ತಿದೆ. ಎಸ್ ಅಂತ ಕೊಡ್ಬೇಕಾಗುತ್ತೆ. ಲಾಗಿನ್ ಪೇಜ್ ಡೈರೆಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಏನಿಲ್ಲ, ನಿಮ್ಮ SSBI ID ನ ಎಂಟ್ರಿ ಮಾಡಬೇಕಾಗುತ್ತೆ, ಪಾಸ್ವರ್ಡ್ ನ ಎಂಟ್ರಿ ಮಾಡಬೇಕಾಗುತ್ತೆ, ಕ್ಯಾಪ್ಚಾನ ಎಂಟ್ರಿ ಮಾಡಬೇಕಾಗುತ್ತೆ, ನೆಕ್ಸ್ಟ್ ಲಾಗಿನ್ ಮಾಡಬೇಕಾಗುತ್ತೆ. ನೀವು ITI ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ತಿದ್ದೀರಿ ಅಂತಂದ್ರೆ ಅಡ್ಮಿಷನ್ ಆದ್ರೆ ಮಾತ್ರ ITI ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ರಿ. ಇಲ್ಲಾಂದ್ರೆ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಎಲ್ಲ ಡೀಟೇಲ್ಸ್ ತಪ್ಪು ಎಂಟ್ರಿ ಆಗ್ತಾ ಹೋಗುತ್ತೆ. ಪೋರ್ಟಲ್ಗೆ ಲಾಗಿನ್ ಆದಾಗ ಈ ತರ ಇಂಟರ್ಫೇಸ್ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಈ ತರ ಹೋಮ್ ಪೇಜ್ ಬರ್ತಾ ಹೋಗುತ್ತೆ. ಇಲ್ಲಿ ಹೋಮ್ ಅಂತ ಬರುತ್ತೆ, ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಬರುತ್ತೆ. ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ರೆ ಅಕ್ನಾಲೇಜ್ಮೆಂಟ್ ಸ್ಲಿಪ್ ನ ಇಲ್ಲಿ ಡೌನ್ಲೋಡ್ ಮಾಡಬಹುದು. ಇಲ್ಲಿ ವಿತ್ಡ್ರಾ ಅಂತ ಇದೆ. ಇಲ್ಲಿ ಏನಂತಂದ್ರೆ ಅಡ್ಮಿಷನ್ ಆಗಿಲ್ಲ, ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದೀರಾ ಅಂತ ಪಕ್ಷದಲ್ಲಿ ನಿಮ್ಗೆ ಯಾವ ಕಾಲೇಜಲ್ಲಿ ಸಿಗುತ್ತೆ, ಯಾವ ಕೋರ್ಸ್ ಸಿಗುತ್ತೆ ಅಂತ ಗೊತ್ತಿರೋದಿಲ್ಲ. ಅವಾಗ ವಿತ್ಡ್ರಾ ಅಂತ ಅಂದ್ರೆ ಏನಾದ್ರು ನೀವು ಅಪ್ಲಿಕೇಶನ್ ಹಾಕಿದ್ರೆ ಕ್ಯಾನ್ಸಲ್ ಮಾಡೋದು, ಅಪ್ಲಿಕೇಶನ್ ಹಾಕಿದ್ರೆ ಕ್ಯಾನ್ಸಲ್ ಮಾಡೋದನ್ನ ವಿತ್ಡ್ರಾ ಬಟನ್ ಒತ್ತಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ SHP ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ. ನೀವು ಅಪ್ಲಿಕೇಶನ್ ಹಾಕಿದಾಗ ನಿಮ್ಗೆ ಯಾವ ಒಂದು ಹಾಸ್ಟೆಲ್ ಅಲಾಟ್ ಆಗಿದೆಯೋ ಇಲ್ಲ ಅಂತಂದು ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಏನಿಲ್ಲ, ಜಸ್ಟ್ ನೀವು ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಕೊಟ್ಟಾಗ ಇಲ್ಲಿ ನೋಡ್ರಿ 4 ಸ್ಟೆಪ್ಸ್ ಗಳು ತೋರಿಸ್ತಾ ಹೋಗ್ತೇವೆ. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4 ಅಂತಂದು. ನಾನು ಇವತ್ತು ಅದೇ ಹೇಳ್ದಂಗೆ ನಿಮ್ಗೆ ಬರೀ ITI ಅನ್ನೋದೇ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದೀನಿ. ಇಲ್ಲಿ ನೋಡ್ರಿ, ಅಪ್ಲೈ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ನೀವು ಅಪ್ಲೈ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ರಿ, ಅಪ್ಲಿಕೇಶನ್ ವಿಲ್ ಗೆಟ್ ರಿಜೆಕ್ಟೆಡ್ ಇಫ್ ಎನಿ ಡೀಟೇಲ್ ಸಬ್ಮಿಟೆಡ್ ಬೈ ಯು ಈಸ್ ಫೌಂಡ್ ರಾಂಗ್ ಆರ್ ಇನ್ಕರೆಕ್ಟ್. ಅಂದ್ರೆ ನೀವು ಏನಾದ್ರೂ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಏನಾದ್ರೂ ತಪ್ಪು ಮಾಡಿದ್ರೆ, ಏನಾದ್ರೂ ಡೀಟೇಲ್ಸ್ ನ ತಪ್ಪು ತುಂಬಿದ್ರೆ ನಿಮ್ಮ ಅಪ್ಲಿಕೇಶನ್ ಖಂಡಿತ ರಿಜೆಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಎಂಟರ್ SSLC ಸ್ಟಡಿ ಡೀಟೇಲ್ಸ್ ಅಂತ ಬರ್ತಾ ಇದೆ. ಇಲ್ಲಿ SSLC ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ನಿಮ್ಮ ಹೆಸರು ಆಟೋಮೆಟಿಕ್ ಆಗಿ ಬರ್ತಾ ಹೋಗುತ್ತೆ. ಇಯರ್ ಆಫ್ ಪಾಸ್ ಯಾವುದು, ಡೇಟ್ ಆಫ್ ಬರ್ತ್ ಏನು ಅಂತ ಬರ್ತಾ ಹೋಗುತ್ತೆ. ನೀವು ಇಲ್ಲಿ SSLC ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಫೆಚ್ ಡಾಟಾ ಅಂತ ಕೊಟ್ರೆ ಸಾಕು, ಇಲ್ಲೆಲ್ಲ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದ್ರೆ ಸೇವ್ SSLC ಡೀಟೇಲ್ಸ್ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ಕ್ಯಾಸ್ಟ್ ಡೀಟೇಲ್ಸ್ ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ರಿಲಿಜನ್ ನಿಮ್ದು ಯಾವ್ದು ಸೆಲೆಕ್ಟ್ ಮಾಡಬೇಕು, ಕ್ಯಾಟಗರಿ ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ನ ಎಂಟ್ರಿ ಮಾಡಿ ಫೆಚ್ ಡಾಟಾ ಅಂತ ಕೊಟ್ರೆ ನಿಮ್ಮ ಎಲ್ಲಾ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ ಆಗಿ ಬರ್ತಾ ಹೋಗುತ್ತೆ. ನಿಮ್ಮ ಹೆಸರೇನು, ನಿಮ್ಮ ಯಾವ್ದು ಕ್ಯಾಸ್ಟ್, ನಿಮ್ದ ಸಬ್ ಕ್ಯಾಸ್ಟ್ ಯಾವ್ದು, ಇನ್ಕಮ್ ಸರ್ಟಿಫಿಕೇಟ್ ನಂಬರು, ಇವೆಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ನಾನು ಹೇಳ್ದಂಗೆ SC ST ನವರಿಗೆ ಇನ್ಕಮ್ ಸರ್ಟಿಫಿಕೇಟ್ ನಂಬರು, ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರು ಎರಡು ಸಪ್ರೇಟ್ ಆಗಿ ಎಂಟ್ರಿ ಮಾಡಬೇಕು. ಮತ್ತೆ ಇಲ್ಲಿ ನೋಡ್ರಿ, ನೇಮ್ ಇನ್ ಇನ್ಕಮ್ ಸರ್ಟಿಫಿಕೇಟ್ ಬಂದಿದೆ, ಅದು ಕರೆಕ್ಟ್ ಆಗಿರ್ಬೇಕು. ನೀವು ನಿಮ್ಮ ಆಧಾರ್ ಪ್ರಕಾರನೇ ಇರ್ಬೇಕಾಗುತ್ತೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಹೆಸರು, ಮತ್ತೆ ಇನ್ಕಮ್ ಎಷ್ಟಿದೆ ಅಂತ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಎಷ್ಟಿರುತ್ತೋ ಅದು ಬಂದಿರಬೇಕು. ಎಲ್ಲ ಕರೆಕ್ಟ್ ಆಗಿದೆ ಅಂತಂದ್ರೆ ಸೇವ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಡೀಟೇಲ್ಸ್ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ಎಂಟರ್ ಪರ್ಸನಲ್ ಡೀಟೇಲ್ಸ್ ಅಂತ ಬರ್ತಿದೆ ನೋಡ್ರಿ. ಇಲ್ಲಿ ಏನಂತಂದ್ರೆ ಕೆಲವೊಂದು ಡೀಟೇಲ್ಸ್ ಎಲ್ಲ ನಿಮ್ಗೆ ಕರೆಕ್ಟ್ ಆಗಿ ಬಂದು ಫೆಚ್ ಅಪ್ ಆಗ್ಬಿಟ್ಟಿರುತ್ತೆ. ನೀವು ಕೆಲವೊಂದು ತುಂಬಾ ಅವಶ್ಯಕತೆ ಇಲ್ಲ, ಕೆಲವೊಂದ್ಸತಿ ತುಂಬಬೇಕಾದ ಪರಿಸ್ಥಿತಿ ಬರುತ್ತೆ, ತುಂಬಬೇಕಾಗುತ್ತೆ. ಇಲ್ಲಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಎಲ್ಲ ಡಾಟಾ ಎಲ್ಲ ಫೆಚ್ ಆಗಿರುತ್ತೆ. ಇಲ್ಲಿ ಫಾದರ್ಸ್ ನೇಮ್ ಏನು, ಮದರ್ಸ್ ನೇಮ್ ಏನು, ಯಾವ ಕೆಟಗರಿಗೆ, ನಿಮ್ಮ ವಿದ್ಯಾರ್ಥಿಯ ಮೊಬೈಲ್ಸ್ ನಂಬರ್ ಯಾವುದು, ಪೇರೆಂಟ್ಸ್ ಮೊಬೈಲ್ ನಂಬರ್ ಯಾವುದು. ಪೇರೆಂಟ್ಸ್ ಮೊಬೈಲ್ ನಂಬರ್ ಹಾಕಿದಾಗ ವಿದ್ಯಾರ್ಥಿ ಮೊಬೈಲ್ ಸಂಖ್ಯೆ ಒಂದೇ ಒಂದು ಇರುತ್ತೆ. ಅಲ್ಲಿ ಪೇರೆಂಟ್ಸ್ ಮೊಬೈಲ್ಗೆ ಏನಂತಂದ್ರೆ ಅಲ್ಲಿ ನೀವು ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಿ OTP ನ ಸಬ್ಮಿಟ್ ಮಾಡಿದ್ರೆ ಮಾತ್ರ ಅದು ಮೊಬೈಲ್ ನಂಬರ್, ಪೇರೆಂಟ್ಸ್ ನ ಒಂದು ಮೊಬೈಲ್ ನಂಬರ್ ಆಡ್ ಆಗ್ತಾ ಹೋಗುತ್ತೆ. ನಿಮ್ ಪೇರೆಂಟ್ಸ್ ಇನ್ ಮೊಬೈಲ್ ನಂಬರ್ ಇಲ್ಲ ಅಂತಂದ್ರೆ ಬೇರೆ ಒಂದು ಯಾವ್ದಾದ್ರು ಮೊಬೈಲ್ ನಂಬರ್ ನ ಇಲ್ಲಿ ಆಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಇಮೇಲ್ ID ನ ಒಂದು ಎಂಟ್ರಿ ಮಾಡ್ಬೇಕಾಗುತ್ತೆ. ನಿಮ್ಮ ಹೋಮ್ ಡಿಸ್ಟ್ರಿಕ್ಟ್ ಯಾವುದು, ಹೋಮ್ ತಾಲೂಕ್ ಯಾವುದು, ಕಾನ್ಸ್ಟಿಟ್ಯೂನ್ಸಿ ಯಾವುದು, ಪಿನ್ ಕೋಡ್ ಯಾವುದು, ಪರ್ಮನೆಂಟ್ ಅಡ್ರೆಸ್ ನ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ಅದೇ ನಾನು ಹೇಳ್ದಂಗೆ ಆರ್ ಯು ಡೊಮಿಸೈಲ್ ಆಫ್ ಕರ್ನಾಟಕ ಅಂತ ಕೇಳ್ತಿದೆ. ಇಲ್ಲಿ ಎಸ್ ಅಂತಾನೆ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನೀವು ಕರ್ನಾಟಕದ ನಿವಾಸಿ ಆಗಿದ್ರಿಂದ ಎಸ್ ಅಂತಾನೆ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜು JPG ಫಾರ್ಮೆಟ್ 100 KB ಒಳಗೆ ಇರಬೇಕಾಗುತ್ತೆ. ಅದನ್ನ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇವೆಲ್ಲ ಅಪ್ಲೋಡ್ ಮಾಡದಾದ ತಕ್ಷಣ ಇಲ್ಲಿ ನೆಕ್ಸ್ಟ್ ಬ್ಯಾಕ್ ತಗೊಂಡು, ಇಲ್ಲಾಂದ್ರೆ ನೆಕ್ಸ್ಟ್ ಕೊಡ್ಬೋದು ನೀವು ಇದನ್ನ ತುಂಬ್ತಿದ್ರೆ. ಇಲ್ಲಿ ನೋಡಿ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸ್ಟೂಡೆಂಟ್ ಅಕಾಡೆಮಿಕ್ ಡೀಟೇಲ್ಸ್ ನ ಇಲ್ಲಿ ಸ್ಟೂಡೆಂಟ್ ಅಕಾಡೆಮಿಕ್ ಡೀಟೇಲ್ಸ್ ಫಿಲ್ ಅಪ್ ಮಾಡೋದು ಸ್ವಲ್ಪ
ಕಷ್ಟ ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಸೆಲೆಕ್ಟ್ ಯೂನಿವರ್ಸಿಟಿ ಅಂತ ಸೆಲೆಕ್ಟ್ ಮಾಡಿದಾಗ ನೀವು ಐ ಟಿ ಐ ಅಪ್ಲಿಕೇಶನ್ ಹಾಕ್ತಿರೋದ್ರಿಂದ ನೀವು ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಅಂಡ್ ಎಂಪ್ಲಾಯ್ಮೆಂಟ್ ITI ಅಂತಾನೆ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ನಿಮ್ಮ ಎಲ್ಲ ಡಾಟಾ ಫೆಚ್ ಅಪ್ ಆಗ್ತಾ ಹೋಗುತ್ತೆ. ನೀವು ಅಪ್ಲಿಕೇಶನ್ ITI ಹಾಸ್ಟೆಲ್ಗಳಿಗೆ ITI ಓದ್ತಿದ್ರೆ ಹಾಸ್ಟೆಲ್ಗಳಿಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ ITI ಹಾಕ್ತಿದ್ದೀರ, ಅದಕ್ಕೆ ITI ಡಿಪಾರ್ಟ್ಮೆಂಟ್ ಆಫ್ ITI ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಎಂಪ್ಲಾಯ್ಮೆಂಟ್ ITI ಅಂತ ಹಾಕ್ಬೇಕಾಗತ್ತೆ. ಇಲ್ಲಿ UG, ಇಲ್ಲಿ ಡಿಪ್ಲೊಮಾ ITI PUC ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ಹ್ಯಾಸ್ ಯೂನಿವರ್ಸಿಟಿ ಆರ್ ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್. ಇಲ್ಲಿ ನೀವು ITI ಹಾಕ್ತಿದ್ದೀರ ಅಂತಂದ್ರೆ ಅಪ್ಲಿಕೇಶನ್, ನೀವು SSLC ಓದಿರ್ತೀರಾ, SSLC ಮಾರ್ಕ್ಸ್ ಗಳ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಅದನ್ನ ಹಾಕಿ ಗೆಟ್ ಡಾಟಾ ಅಂತ ಕೊಟ್ರೆ ನಿಮ್ಗೆ ಎಲ್ಲ ಫೆಚ್ ಅಪ್ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ಗೆಟ್ ಡಾಟಾ ಅಂತ ಕೊಟ್ಟಿದ್ದೀರಾ, ಇಲ್ಲಿ ಫೆಚ್ ಅಪ್ ಆಗೋದಿಲ್ಲ ಸ್ಟಾರ್ಟಿಂಗಿಗೆ ನಿಮ್ಗೆ. ಇಲ್ಲಿ ನೀವು ಕಾಲೇಜ್ ಡಿಸ್ಟ್ರಿಕ್ಟ್, ನಿಮ್ಮ ITI ಕಾಲೇಜ್ ಯಾವ ಕಾಲೇಜ್ ಅಡ್ಮಿಷನ್, ಇಲ್ಲಿ ನೋಡ್ರಿ, ನೀವು ITI ಅಪ್ಲಿಕೇಶನ್ ಹಾಕ್ತಿದ್ದೀರ ಅಂತಂದ್ರೆ ನೀವು ಅಡ್ಮಿಷನ್ ಆದ್ರೆ ಮಾತ್ರ ITI ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ, ಇಲ್ಲಾಂದ್ರೆ ಹಾಕಕ್ ಹೋಗ್ಬೇಡಿ. ಇಲ್ಲಿ ಸೆಲೆಕ್ಟ್ ಕಾಲೇಜ್ ಡಿಸ್ಟ್ರಿಕ್ಟ್ ಇದೆ, ದಾವಣಗೆರೆ ಸೆಲೆಕ್ಟ್ ಮಾಡ್ರಿ, ಕಾಲೇಜ್ ತಾಲೂಕ್ ಯಾವುದು ಅದನ್ನ ಸೆಲೆಕ್ಟ್ ಮಾಡಿ, ಕಾಲೇಜ್ ಯಾವುದು, ಕೋರ್ಸ್ ಯಾವುದು, ಅದರಲ್ಲಿ ಡಿಸಿಪ್ಲಿನ್, ನೀವು ಈಗ ಅಡ್ಮಿಷನ್ ಆದ್ರೆ ನಿಮ್ಮ ಡಿಸಿಪ್ಲಿನ್ ಯಾವ್ದು ಅಡ್ಮಿಷನ್ ಆಗಿದ್ದಾರೆ ಅಂತ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಹಾಗಾಗಿ ನೀವು ಅಡ್ಮಿಷನ್ ಆದ್ಮೇಲೆನೆ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ, ಇಲ್ಲಾಂದ್ರೆ ಹಾಕಕ್ ಹೋಗ್ಬಿಡಿ. ಯಾವ ಇಯರ್ ಅಂತಂದು, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತ ಕೊಟ್ಟು ಸೇವ್ ಕ್ವಾಲಿಟಿ ಡೀಟೇಲ್ಸ್ ಕೊಡ್ಕೊಂತ ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ, ನಾನು ಹೇಳ್ದಂಗೆ ಇಲ್ಲಿ ಫಸ್ಟ್ ಗೆ ನೀವು ಎಲ್ಲ ತುಂಬಿದಾಗ ಫೆಚ್ ಅಪ್ ಕೊಟ್ಕೊಳ್ಳೆ ನಿಮ್ ಸ್ಟೂಡೆಂಟ್ ನೇಮು, SSLC ರಿಜಿಸ್ಟ್ರೇಷನ್ ನಂಬರ್, ಇಯರ್ ಆಫ್ ಪಾಸು, ಡೇಟ್ ಆಫ್ ಬರ್ತ್, 10th ಟೋಟಲ್ ಮಾರ್ಕ್ಸ್, ಎಷ್ಟು ಮಾರ್ಕ್ಸ್ ಬಂದಿದೆ, 10th ಪರ್ಸೆಂಟೇಜ್ ಏನಿದೆ, ಎಲ್ಲ ಡೀಟೇಲ್ಸ್ ಆಗಿ ಫೆಚ್ ಅಪ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಗೆ ಹೋಗ್ಬೇಕಂತಂದ್ರೆ ಏನಿಲ್ಲ, ಇದು ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಯ್ತು. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಗೆ ಹೋಗ್ಬೇಕಂತಂದ್ರೆ ಇಲ್ಲಿ ನೆಕ್ಸ್ಟ್ ಕೊಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಕೊಟ್ರೆ, ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಹಾಸ್ಟೆಲ್, ಇಲ್ಲಿ ಯಾವ ಹಾಸ್ಟೆಲ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಏನಂತಂದ್ರೆ ಎಲ್ಲ ಕ್ಯಾಟಗರಿಯವ್ರಿಗೂ ಹಾಸ್ಟೆಲ್ ಸಿಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಬೇಕು, ಸಿಕ್ಕರೆ ನಿಮ್ಮ ಅದೃಷ್ಟ. ಇಲ್ಲಿ ಜಾಸ್ತಿ ಏನಂತಂದ್ರೆ 2A 2B 3A 3B ನವರಿಗೆ ಸಿಗೋದು ಬಹಳ ಡೌಟ್. ಆದ್ರೂ ನೀವು ಅಪ್ಲಿಕೇಶನ್ ಹಾಕಿರ್ಬೇಕು. ಇನ್ ಕೇಸ್ ನಿಮ್ ಏನಾದ್ರು ಲಕ್ ಇತ್ತಂತಂದ್ರೆ ಸಿಗೋ ಚಾನ್ಸಸ್ ಇದೆ, ಇಲ್ಲಾಂದ್ರೆ ರೂಮ್ ಮಾಡಿ ನಿಮ್ಮ ಇಲ್ಲಾಂದ್ರೆ ಅಪ್ ಅಂಡ್ ಡೌನ್ ಮಾಡ್ಬೇಕಾಗತ್ತೆ. ಇಲ್ಲಿ ಡಿಪಾರ್ಟ್ಮೆಂಟ್ ನೇಮು ಇಲ್ಲಿ BCUWD ಅಂತ ತೋರಿಸ್ತಿದೆ. ನಾನು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿದೀನಿ, ತಾಲೂಕ್ ಸೆಲೆಕ್ಟ್ ಮಾಡಿದೀನಿ, ಗೌರ್ಮೆಂಟ್ ITI ಕಾಲೇಜ್ ದಾವಣಗೆರೆ ಅಂತ ಸೆಲೆಕ್ಟ್ ಮಾಡಿದೀನಿ. ಇಲ್ಲಿ ಗೆಟ್ ಹಾಸ್ಟೆಲ್ಸ್ ಅಂತ ಕೊಟ್ರೆ ನಿಮ್ಗೆ ಇಲ್ಲಿ ಇಷ್ಟೆಲ್ಲ ಹಾಸ್ಟೆಲ್ ಲಿಸ್ಟ್ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಹಾಸ್ಟೆಲ್ ಲಿಸ್ಟ್ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನೀವು ಏನಂತಂದ್ರೆ ಇಲ್ಲಿ ಪ್ರಿಫರೆನ್ಸ್ ಕೊಡ್ತಾ ಹೋಗ್ಬೇಕಾಗುತ್ತೆ, ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕಾಗತ್ತೆ. ಇಲ್ಲಿ ಫಸ್ಟ್ ಪ್ರಿಫರೆನ್ಸ್ ಯಾವುದು, ನಿಮ್ಗೆ ಯಾವ ಹಾಸ್ಟೆಲ್ ನಿಮ್ಮ ಕಾಲೇಜಿಗೆ ಹತ್ರ ಯಾವ್ದು ಹಾಸ್ಟೆಲ್ ಇದೆನಾ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ, ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಟೋಟಲ್ ಎಷ್ಟು ಎಲ್ಲ ಪ್ರಿಫರೆನ್ಸ್ ಫಸ್ಟ್ ಟು ಎಷ್ಟು ಹಾಸ್ಟೆಲ್ಗಳು ತೋರಿಸ್ತಾವಲ್ಲ ಅಷ್ಟುಗೂ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಫಸ್ಟ್ ಏನಂತಂದ್ರೆ ನಿಮ್ಗೆ ಹಾಸ್ಟೆಲ್ಗೆ ನಿಮ್ಮ ಕಾಲೇಜಿಗೆ ಯಾವ್ದು ಹತ್ರ ಆಗುತ್ತೆ ಅದನ್ನ ಮಾತ್ರ ನೀವು ಫಸ್ಟ್, ಸೆಕೆಂಡ್, ಇನ್ನು ಸ್ವಲ್ಪ ಹತ್ರ, ಇನ್ನು ಸ್ವಲ್ಪ ದೂರ, ಹಿಂಗೆ ಸೆಲೆಕ್ಟ್ ಮಾಡ್ಕೊಂತ ಕರೆಕ್ಟ್ ಆಗಿ ಮಾಡ್ಬೇಕಾಗತ್ತೆ. ಎಲ್ಲ ಆದ ತಕ್ಷಣ ಕರೆಕ್ಟ್ ಆಗಿದೆನೋ ಇಲ್ಲ ಅಂತ ನೋಡಿ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಸಬ್ಮಿಟ್ ಮಾಡಿದಾಗ ನಿಮ್ಗೆ ಕೆಲವೊಂದ್ಸತಿ ಅಕ್ನಾಲೇಜ್ಮೆಂಟ್ ಸ್ಲಿಪ್ ಬರೋದಿಲ್ಲ. ಅಕ್ನಾಲೇಜ್ಮೆಂಟ್ ಸ್ಲಿಪ್ ಬಂದಿಲ್ಲ ಅಂತಂದ್ರೆ ನೀವೇನಂತಂದ್ರೆ ಇಲ್ಲಿ ಅಕ್ನಾಲೇಜ್ಮೆಂಟ್ ಅಂತ ಇದೆ, ಇಲ್ಲಿ ಅಕ್ನಾಲೇಜ್ಮೆಂಟ್ ಸ್ಲಿಪ್ ನ ಪ್ರಿಂಟ್ ಮಾಡ್ಕೋಬಹುದು. ಇಲ್ಲಿ ವಿತ್ಡ್ರಾ, ನಾನು ಹೇಳ್ದಂಗೆ ನೀವು ಏನಾದ್ರೂ ಅಪ್ಲಿಕೇಶನ್ ಈಗಲೇ ಹಾಕಿದಿದ್ರೆ ಅಂದ್ರೆ ನೀವು ಅಡ್ಮಿಷನ್ ಆಗ್ಲಾರ್ದು ಹಾಕಿದ್ರೆ ನೀವು ಅಪ್ಲಿಕೇಶನ್ ನ ವಿತ್ಡ್ರಾ ಅಂದ್ರೆ ಕ್ಯಾನ್ಸಲ್ ಮಾಡಬಹುದು. ಇಲ್ಲಿ ನೀವು SHP ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿದಿರಾ, ಏನು ಅಲಾಟ್ಮೆಂಟ್ ಆಗಿನೋ ಇಲ್ಲೋ ಅಥವಾ ನಿಮ್ಗೆ ಸಿಗುತ್ತೋ ಇಲ್ಲೋ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.